ಯಾವಾಗಲೂ ಅಲ್ಲ, ಸ್ಕೂಲಲ್ಲಿ ಮಕ್ಕಳಿಗೆ ಪ್ರೈಸ್ ಬಂದಾಗ ಎಷ್ಟು ಖುಷಿ ಪಡ್ತಾರಲ್ಲ, ಹಂಗೆ ಕಲಾವಿದರುಗಳಿಗೆ ಯಾವಾಗಲೂ ಏನಾದರೂ ಒಂದು ಮೋಟಿವೇಶನ್ ಬೇಕಿರುತ್ತೆ. ಆ ಥರದ್ದು ಒಂದು ಮೋಟಿವೇಶನ್ ಈ ಥರ ಅವಾರ್ಡ್ಗಳಿಂದ ಸಿಗುತ್ತೆ. ಅದು ಬಂದಾಗ ಎಲ್ಲ ಡೆಫಿನೆಟ್ಲಿ ಅದು ಇನ್ನೊಂಚೂರು ಖುಷಿ ಕೊಡುತ್ತೆ ಯಾವಾಗಲೂ ಕಲಾವಿದರಿಗೆ. ನಟನೆ ಓಕೆ ಸರ್, ಬರವಣಿಗೆಗೆ ನೀವು ನಾಮಿನೇಟ್ ಆಗಿದ್ದೀರಾ? ಅದು ಬರೆಯೋದೊಂದು ಖುಷಿ ಅಲ್ವಾ, ಅಲ್ಲ ಲಿರಿಕ್ಸು ಇದೆಲ್ಲ ಏನೋ ನನ್ನ ಖುಷಿಗೆ ಬರೆಯೋದು. ನಾವೆಲ್ಲ ಪಲ್ಯಾಗೆ ಬರ್ತಿದ್ವಿ. ಲಿರಿಸಿಸ್ಟಾಗಿ ನಾಮಿನೇಟ್ ಆದಾಗ ಖುಷಿ ಆಯ್ತು ನನಗೆ, ಪರವಾಗಿಲ್ಲ. ಅದಕ್ಕೂ ಪ್ರೈಸ್ ಬರುತ್ತೆ ಅಲ್ಲೋ ಗೊತ್ತಿಲ್ಲ, ಬಟ್ ನಾಮಿನೇಷನ್ ಆಗಿರಲ್ಲ ಯಾವಾಗಲೂ. ಈವನ್ ಫಿಲ್ಮ್ ಫೇರಲ್ಲೂ ಲಿರಿಸಿಸ್ಟ್ಗೆ ನಾಮಿನೇಟ್ ಆಗಿದೆ. ಅದರಲ್ಲಿ ನಮ್ಮ ಕವಿಗಳಿದ್ರು ಲಕ್ಷ್ಮಣ್ ರಾವ್ ಅವರಿಗೆ ಸಿಕ್ಕಿದ್ರು. ಬಟ್ ವೆರಿ ಹ್ಯಾಪಿ ಅವ್ರಗಳ ಜೊತೆ ಎಲ್ಲ ನಾಮಿನೇಷನ್ ಆಗೋದು ಸಾಹಿತ್ಯಕ್ಕೆ. ಈ ವರ್ಷ ಬರ್ಡೇಗೆ ಬಿಗ್ ಸರ್ಪ್ರೈಸ್ ಅಂದ್ರೆ ಜಿಂಗೋ ಸಾಂಗ್ 2 ಸಾಲ ಹಾಡಿ ಸಂಬಂಧ ಅನ್ನೋದು ದೊಡ್ಡದು ಕಣ, ನಮ್ಮವರು ತಮ್ಮವರು ಇರಬೇಕಲ್ಲ ಅಂತ ಬರ್ದಿದ್ದು. ಸರ್ ಜಿಂಗೋ ಟೀಸರ್ ಬಂದು ತುಂಬ ದೊಡ್ಡ ಸರ್ಪ್ರೈಸ್ ಆಗ್ತದೆ, ತುಂಬ ಒಳ್ಳೆ ಅಪ್ರಿಷಿಯೇಷನ್ ಸಿಗ್ತಾಯಿದೆ. ಜಿಂಗೋ ನನಗೆ ತುಂಬ ಇಷ್ಟ ಆಗಿರೋ ಸಬ್ಜೆಕ್ಟು. ಶಶಾಂಕ್ ಬಂದು ಆ ಕತೆ ಹೇಳಿದಾಗ ನಾನು ಇಲ್ಲ ಇದನ್ನು ಮಾಡೋಣ ಅಂಥೇಳಿ ಇಮಿಡಿಯೇಟ್ ಎಕ್ಸಿಕ್ಯೂಟ್ ಮಾಡೋಣ ಅಂಥೇಳಿ ಇವಾಗ ಪ್ಲ್ಯಾನ್ ಮಾಡಿ ಅದನ್ನು ಟೀಸರ್ನ ಶೂಟ್ ಮಾಡಿದ್ವಿ. ಸ್ಕ್ರಿಪ್ಟ್ ವರ್ಕು ಆಲ್ಮೋಸ್ಟ್ ಆಗಿದೆ, ಇನ್ನೊಂದು ಸ್ವಲ್ಪ ಕೆಲಸ ನಡೀತಾ ಇದೆ, ಶೂಟಿಂಗ್ ಶುರು ಮಾಡಿದ್ವಿ. ಡೆಫಿನೆಟ್ಲಿ ಒಂದು ಬೇರೆ ಥರದ ಸಬ್ಜೆಕ್ಟ್. ಏನಾಗುತ್ತೆ, ಕಲಾವಿದರಾಗಿ ನಮಗೂ ಏನಾದರೂ ಒಂದಿಷ್ಟು ಬೇರೆ ಥರದ್ದು ಹೊಸ ಥರದ ಪಾತ್ರಗಳು, ಚಾಲೆಂಜಸ್ಸು ಬೇಕಿರುತ್ತೆ. ಅದನ್ನು ನಿರ್ದೇಶಕರುಗಳು ಬರ್ಕೊಂಬಂದಾಗ ಅದು ತುಂಬ ಖುಷಿ ಕೊಡುತ್ತೆ. ಎಸ್ಪೆಷಲಿ ರೈಟಿಂಗ್. ಈಗ ನೀವು ಜಿಂಗೋ ಟೀಸರ್ ನೋಡಿದ್ರೆ ಅದರದ್ದು ರೈಟಿಂಗ್ ಇದೆಯಲ್ಲ, ಅದು ತುಂಬ ಚೆನ್ನಾಗಿದೆ. ಅದಕ್ಕೆ ನಾನು ಅಷ್ಟು ಚೆನ್ನಾಗಿ ಅದನ್ನು ಹೇಳೋಕ್ಕಾಗಿರೋದು, ಪರ್ಫಾರ್ಮ್ ಮಾಡೋಕ್ಕಾಗಿರೋದು. ಸೊ ಒಳ್ಳೆ ರೈಟಿಂಗ್ ಬಂದಾಗ ಅದಕ್ಕೆ 100% ನಾವೇನು ಕೊಡಬೇಕು ಅದನ್ನು ಕೊಡ್ತೀನಿ. ಹಾಗೆ ಜಿಂಗೋ ಡೆಫಿನೆಟ್ಲಿ ಒಂದು ಬೇರೆ ಥರದ ಸಿನಿಮಾ ಆಗುತ್ತೆ. ಅಂದರೆ ಡೆಫಿನೆಟ್ಲಿ ಮಾಸ್ ಸಿನಿಮಾನೇ. ಅಭಿಮಾನಿಗಳು ಹೆಂಗೆ ನೋಡೋಕ್ಕೆ ಇಷ್ಟಪಡ್ತಾರೆ ನನ್ನ, ಹಂಗೆ ಇರುತ್ತೆ. ಯಾವುದೇ ತುಂಬ ಒಳ್ಳೆ ಹುಡುಗ ಅಥವಾ ತುಂಬ ಸಾಫ್ಟ್ ಆ ಥರದ್ದು ಅಲ್ಲ. ಡೆಫಿನೆಟ್ಲಿ ತುಂಬ ಬೇರೆ ಥರದೊಂದು ಪಾತ್ರ. ನಿಮಗೆ ಜಿಂಗೋಯಿಸಮ್ ಅಂತ ಗೂಗಲ್ ಮಾಡಿದ್ರೆ ಗೊತ್ತಾಗುತ್ತೆ. ಸೊ ಅದರಿಂದ ಡಿರೈವ್ ಮಾಡಿರೋದು ಜಿಂಗೋ ಅನ್ನೋ ಪದ. ಸಖತ್ತು ಮಜಾ ಕೊಡೋವಂಥ ಪಾತ್ರ ಆಗುತ್ತೆ, ಮಜಾ ಕೊಡುವಂಥ ಸಿನಿಮಾ ಆಗುತ್ತೆ. ಪೊಲಿಟಿಕಲ್ ಥ್ರಿಲ್ಲರ್ ಅಂದರೆ ಕನ್ನಡದಲ್ಲಿ ತುಂಬ ಕಮ್ಮಿ ಆಗ್ತದೆ. ಅಂದರೆ ನ್ಯೂ ಡೆಲ್ಲಿ ಆಗಲಿ, ಆಕ್ಸಿಡೆಂಟ್ ಆಗಲಿ, ಹಾಸ್ಪಿಟಲ್ ಆಗಲಿ. ಪೊಲಿಟಿಕಲ್ ಥ್ರಿಲ್ಲರ್ ಅನ್ನೋದಕ್ಕಿಂತ ನಿಮಗೆ ಒಂದಿಷ್ಟು ಒಳ್ಳೆ ವಿಷಯಗಳ ಬಗ್ಗೆ ಮಾತಾಡುತ್ತೆ. ಎಲ್ಲ ಊರಲ್ಲೂ ಎಲ್ಲ ಥರದ್ದು ಒಂದೊಂದು ಲೀಡರ್ ಆಗಬೇಕು ಅಂತ ಇರ್ತಾರೆ, ಲೀಡರ್ಸ್ ಇರ್ತಾರೆ, ಅವ್ರಿಗೊಂದು ಫಾಲೋಯಿಂಗ್ ಇರುತ್ತೆ. ಅದನ್ನೆಲ್ಲ ತುಂಬ ಚೆನ್ನಾಗಿ ಒಂದು ಒಳ್ಳೆ ಕತೆ ಮೂಲಕ ಒಂದಿಷ್ಟು ಬೇರೆ ಥರದ ವಿಷಯಗಳನ್ನ ಶಶಾಂಕ್ ಹೇಳಕ್ಕೆ ಹೊರಟಿದ್ದಾನೆ. ಆ್ಯಂಡ್ ಈಸ್ ಅ ವೆರಿ ಗುಡ್ ಡೈರೆಕ್ಟರ್. ಡೇಡಲ್ ಮುಸ್ತಫಾ ತುಂಬ ಚೆನ್ನಾಗಿ ಸಿನಿಮಾನ ಕಟ್ಟಿದ್ದು ಶಶಾಂಕ್. ಆಮೇಲೆ ಒಳ್ಳೆ ಟೀಮ್. ನವನೀತ್ ಇರಲಿ ಮ್ಯೂಸಿಕ್ ಡೈರೆಕ್ಟ್ರು, ಏನು ಸಕ್ಕತ್ತಾಗಿ BGM ಮಾಡೋದು. ಎಲ್ಲರೂ ಆ ಥರ ಯಂಗ್ ಟೀಮ್ಗಳ ಜೊತೆ ಕೆಲಸ ಮಾಡಬೇಕು. ಅದು ಸಿನಿಮಾದಲ್ಲೇ ನೋಡಿ ನೀವು. ನೋಡಿದಾಗ ಒಂದಷ್ಟು ಜನ ಅಂದರೆ ಲೋಕಸಭಾ ಟೈಮಲ್ಲಿ ರಾಜಕಾರಣಕ್ಕೆ ಬರ್ತಾರೆ ಸುದ್ದಿ ಆಗ್ತಿತ್ತು. ಈಗ ಸಿನಿಮಾ ಮೂಲಕ ಇಲ್ಲ, ನನಗೇನು ರಾಜಕಾರಣಕ್ಕೆ ಬರೋದು ಅದು ಇದೆಲ್ಲ ಇಂಟ್ರೆಸ್ಟ್ ಇಲ್ಲ. ಬಟ್ ಡೆಫಿನೆಟ್ಲಿ ಜಿಂಗೋ ಆ ಥರದೊಂದು ಪಾತ್ರ, ಒಬ್ಬ ಲೀಡ್ರ್ ಅವನು. ಸೊ ನೋಡಿ, ಮೇ ಬಿ ಒಂದಷ್ಟು ರಹಸ್ಯಗಳ ಬಗ್ಗೆ ಹೇಳಿರ್ತಾರೆ ಸರ್. ಅದೇ ಮಳೆನಲ್ಲಿ ಸ್ಪೀಚ್ ಕೊಡೋದನ್ನ ಭಾರತ್ ಜೋಡೋ ಯಾತ್ರದಲ್ಲೂ ಒಂದಷ್ಟು ಇಲ್ಲ. ಅಂದರೆ ಸಿನಿಮಾಗೆ ನಿಮಗೆ ಅಂದರೆ ನನಗೆ ಅದ್ರ ಬಗ್ಗೆ ಐಡಿಯಾನೂ ಇರಲಿಲ್ಲ. ನಾನು ಶಶಾಂಕ್ ಹೇಳಿದಾಗ ಮಳೆಯಲ್ಲಿ ಅದು ತುಂಬ ಪವರ್ಫುಲ್ ಆಗಿರುತ್ತೆ, ಚೆನ್ನಾಗಿರುತ್ತೆ, ವಿಜುವಲಿ ಸೌಂಡು ಎಲ್ಲದನ್ನು ಹಂಗೆ ನಾವು ಮಾಡಿದ್ವಿ. ಆ್ಯಂಡ್ ಡೆಫಿನೆಟ್ಲಿ ಸಿನಿಮಾಗೆ ನಾವು ವಿಜುವಲ್ಗಳನ್ನ ಕಟ್ಟಬೇಕಾದ್ರೆ ಯಾವಾಗಲೂ ನಮ್ಗೆ ಏನು ನೋಡಿರ್ತೀವಿ, ಏನು ಇದು ಮಾಡ್ತಿರ್ತೀವಿ, ಅದರಿಂದನೇ ಲೈಫಿಂದನೇ ತೊಗೊಳೋದಲ್ವ ಎಲ್ಲದನ್ನು. ಇವೆಂಟ್ ಅಂತ ಹೇಳಿ ಬರ್ಡೇ ನನಗೆ ಅಭಿಮಾನಿಗಳ ಜೊತೆ ಆಚರಿಸಿ ಯಾವಾಗಲೂ ಖುಷಿನೇ. ಬಟ್ ಈ ಸರಿ ನಮ್ಮದು ಶೂಟು ಇದೆಲ್ಲ ತುಂಬ ಪ್ರೆಷರಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಶೂಟ್ ಮಾಡ್ತಾ ಇದ್ದೀನಿ. ಜಿಂಗೋ ನಮ್ಮ ಅಜ್ಜಿಗೆ ಆರೋಗ್ಯ ಎಲ್ಲದ್ರ ಮಧ್ಯ ಅಷ್ಟು ಸೆಲೆಬ್ರೇಷನ್ಗೂ ಟೈಮ್ ಆಗಲಿಲ್ಲ. ಬೇಡ ಅನ್ನಿಸ್ತು. ಈ ವರ್ಷ ಅವಾರ್ಡ್ ಅನ್ನೋದು ಎಷ್ಟು ಪ್ರೀಸಿಯಸ್ ಆಗಿರುತ್ತೆ. ಯಾವಾಗಲೂ ಸ್ಕೂಲಲ್ಲಿ ಮಕ್ಕಳಿಗೆ ಪ್ರೈಸ್ ಬಂದಾಗ ಖುಷಿ ಪಡ್ತಾರಲ್ಲ, ಹಂಗೆ ಕಲಾವಿದರುಗಳಿಗೆ ಯಾವಾಗಲೂ ಏನಾದರೂ ಒಂದು ಮೋಟಿವೇಶನ್ ಬೇಕಿರುತ್ತೆ. ಆ ಥರದೊಂದು ಮೋಟಿವೇಶನ್ ಈ ಥರ ಅವಾರ್ಡ್ಗಳಿಂದ ಸಿಗುತ್ತೆ. ಅದು ಬಂದಾಗ ಡೆಫಿನೆಟ್ಲಿ ಅದು ಇನ್ನೊಂಚೂರು ಮೊಬೈಲ್ ತುಂಬ ಹಿಂದೆ ನಟನೆ ಓಕೆ ಸರ್, ಬರವಣಿಗೆಗೆ ನೀವು ನಾಮಿನೇಟ್ ಆಗಿದ್ದೀರಾ? ಅದು ಬರೆಯೋದು ಒಂದು ಖುಷಿ ಅಲ್ವಾ, ಅದು ಲಿರಿಕ್ಸು ಇದೆಲ್ಲ ನನ್ನ ಖುಷಿಗೆ ಬರೆಯೋದು. ಸೊ ಯಾವ ವಾರ್ಡ್ ಹಾಗೆ ಲಿರಿಸಿಸ್ಟಾಗಿ ನಾಮಿನೇಟ್ ಆದಾಗ ಖುಷಿ ಆಯ್ತು, ಪರವಾಗಿಲ್ಲ.
2 ಸಾಲ ಆಡಿ ಸರ್, 2 ಸಾಲ ಆಡಿ ಸರ್ ಅದು. ಆ ಸಾಂಗ್ದು 2 ಸಾಲ ಆಡಿ. ಸಂಬಂಧ ಅನ್ನೋದು ಬರಬೇಕಲ್ಲ, ನಮ್ಮವರು ತಮ್ಮವರು ಇರಬೇಕಲ್ಲ. ಸರ್ ಜಿಂಗೋ ಟೀಸರ್ ಬಂದು ತುಂಬ ದೊಡ್ಡ ಸರ್ಪ್ರೈಸ್ ಆ್ಯಕ್ಚುಲಿ ಸಿಕ್ಕಿತ್ತು, ತುಂಬ ಒಳ್ಳೆ ಅಪ್ರಿಷಿಯೇಷನ್ ಸಿಕ್ಕಾಗುತ್ತೆ. ಜಿಂಗೋ ನನಗೆ ತುಂಬ ಇಷ್ಟ ಆಗಿರೋ ಸಬ್ಜೆಕ್ಟ್. ಶಶಾಂಕ್ ಬಂದು ಆ ಕಥೆ ಹೇಳಿದಾಗ ನನಗೆ ಇಲ್ಲ ಮಾಡೋಣ ಅಂತೇಳಿ ಡೌನ್ ಮಾಡಿ, ಮೊಬೈಲ್ ಡೌನ್ ಮಾಡಿ ಸರ್, ಪ್ಲ್ಯಾನ್ ಮಾಡಿ ಡೌನ್ ಮಾಡಿ. ಶೂಟ್ ಮಾಡಿ ಸ್ಲಿಪ್ವರ್ಕು ಆಲ್ಮೋಸ್ಟ್ ಆಗಿದೆ. ಇನ್ನೊಂದು ಸ್ವಲ್ಪ ಕೆಲಸ ನಡೀತಾರೆ, ಶೂಟಿಂಗ್ ಶುರು ಮಾಡ್ತೀವಿ. ಡೆಫಿನೆಟ್ಲಿ ಒಂದು ಬೇರೆ ಥರ ಸಬ್ಜೆಕ್ಟ್ ಏನಾಗುತ್ತೆ, ಹಾಗಾಗಿ ಇನ್ನೂ ಏನಾದರೂ ಒಂದಷ್ಟು ಬೇರೆ ಥರದ ಹೊಸ ಥರದ ಪಾತ್ರಗಳು ಚಾಲೆಂಜಸ್ ಅದನ್ನು ನಿರ್ದೇಶಕರುಗಳು ಕರ್ಕೊಂಡು ಬಂದಾಗ ಅದು ತುಂಬ ಖುಷಿ ಕೊಡುತ್ತೆ. ಎಸ್ಪೆಷಲಿ ರೈಟಿಂಗ್, ಜಿಂಗೋ ಟೀಸರ್ ನೋಡಿದ್ರೆ ಅದ್ರದ್ದು ರೈಟಿಂಗ್ ಇದೆಯಲ್ಲ ಅದು ತುಂಬ ಚೆನ್ನಾಗಿದೆ. ಅದಕ್ಕೆ ನಾನು ಅಷ್ಟು ಚೆನ್ನಾಗಿರೋದನ್ನ ಹೇಳೋಕ್ಕಾಗಿದೆ, ಪರ್ಫಾರ್ಮ್ ಮಾಡೋಕ್ಕಾಗಿದೆ. ಸೊ ಒಳ್ಳೆ ರೈಟಿಂಗ್ ಬಂದಾಗ ಅದಕ್ಕೆ 100% ನಾವೇನು ಕೊಡಬೇಕು. ಹಾಗೆ ಜಿಂಗೋ ಡೆಫಿನೆಟ್ಲಿ ನಿಮ್ಮ ರಿಪೋರ್ಟ್ನ ಸ್ವಲ್ಪ ಹಿಂದಕ್ಕೆ ಒಂದು ಬೇರೆ ಥರದ ಸಿನಿಮಾ ಆಗುತ್ತೆ. ಅಂದರೆ ಡೆಫಿನೆಟ್ಲಿ ಮಾಸ್ ಸಿನಿಮಾ ಅಭಿಮಾನಿಗಳು ಹೆಂಗೆ ನೋಡೋಕ್ಕೆ ಇಷ್ಟಪಡ್ತಾರೆ ನಮ್ಮ ಹಂಗೆ ಇರುತ್ತೆ. ಯಾವುದೇ ತುಂಬ ಒಳ್ಳೆ ಹುಡುಗ, ತುಂಬ ಸಾಫ್ಟ್ ಆ ಥರದ್ದು ಅಲ್ಲ. ಡೆಫಿನೆಟ್ಲಿ ತುಂಬ ಬೇರೆ ಥರದೊಂದು ಪಾತ್ರ. ಈಗ ಜಿಂಗೋಯಿಸಮ್ ಅಂತ ಗೂಗಲ್ ಮಾಡಿದ್ರೆ ಗೊತ್ತಾಗುತ್ತೆ, ಅದರಿಂದ ಡಿರೈವ್ ಮಾಡಿರೋದು ಜಿಂಗೋ ಅಂತ ಪದ. ಸಖತ್ತು ಮಜಾ ಕೊಡೋವಂಥ ಪಾತ್ರ ಆಗುತ್ತೆ, ಮಜಾ ಕೊಡುವಂಥ ಸಿನಿಮಾ. ಪೊಲಿಟಿಕಲ್ ಥ್ರಿಲ್ಲರ್ ಅಂದರೆ ಕನ್ನಡದಲ್ಲಿ ತುಂಬ ಕಮ್ಮಿ ಆಗ್ತದೆ. ಅಂದರೆ ನ್ಯೂ ಡೆಲ್ಲಿ ಆಗಲಿ, ಆಕ್ಸಿಡೆಂಟ್ ಆಗಲಿ, ಹಾಸ್ಪಿಟಲ್ ಆಗಲಿ. ಪೊಲಿಟಿಕಲ್ ಥ್ರಿಲ್ಲರ್ ಅನ್ನೋದಕ್ಕಿಂತ ನಿಮಗೆ ಒಂದಿಷ್ಟು ಒಳ್ಳೆ ವಿಷಯಗಳ ಬಗ್ಗೆ ಮಾತಾಡೋದು. ಎಲ್ಲ ಊರಲ್ಲೂ ಎಲ್ಲ ಊರಲ್ಲೂ ಎಲ್ಲ ಥರದ್ದು ಒಂದೊಂದು ಲೀಡರ್ ಆಗಬೇಕು ಅಂತ ಇರೋರು ಇರ್ತಾರೆ, ಲೀಡರ್ಸ್ ಇರ್ತಾರೆ, ಒಂದು ಫಾಲೋಯಿಂಗ್ ಇರುತ್ತೆ. ಅದನ್ನೆಲ್ಲ ತುಂಬ ಚೆನ್ನಾಗಿ ಒಂದು ಒಳ್ಳೆ ಕಥೆ ಮೂಲಕ ಒಂದಿಷ್ಟು ಬೇರೆ ಥರದ ವಿಷಯಗಳನ್ನ ಶಶಾಂಕ್ ಹೇಳಕ್ಕೆ ಹೊರಟಿದ್ದಾರೆ. ಆ್ಯಂಡ್ ಈಸ್ ಅ ವೆರಿ ಗುಡ್ ಡೈರೆಕ್ಟರ್. ಮುಸ್ತಫಾ ತುಂಬ ಚೆನ್ನಾಗಿ ಸಿನಿಮಾನ ಕಟ್ಟಿದ್ದು. ಆಮೇಲೆ ಒಳ್ಳೆ ಟೀಮ್, ಅವನಿತ್ತು ಮ್ಯೂಸಿಕ್ ಡೈರೆಕ್ಟರ್ ಏನು ಸಕ್ಕತ್ತಾಗಿ ಎಲ್ಲರೂ ಆ ಥರ ಹೆಂಗೆ ಟೀಮ್ಗಳ ಜೊತೆ ಕೆಲಸ ಮಾಡ್ತಾರೆ. ಅದು ಸಿನಿಮಾದಲ್ಲೇ ನೋಡಿ ನೀವು. ಫಿಲ್ಮ್ಸ್ ನೋಡಿದಾಗ ಒಂದಷ್ಟು ಜನ ಅಂದರೆ ಲೋಕಸಭಾ ಟೈಮಲ್ಲಿ ರಾಜಕಾರಣಕ್ಕೆ ಬರ್ತಾರೆ ಸುದ್ದಿ ಆಗ್ತಿತ್ತು. ಈಗ ಸಿನಿಮಾ ಮೂಲಕ ಆದರೆ ಏನು ರಾಜಕಾರಣಕ್ಕೆ ಬರೋದು ಇದೆಲ್ಲ ಇಂಟ್ರೆಸ್ಟ್ ಇಲ್ಲ. ಬಟ್ ಡೆಫಿನೆಟ್ಲಿ ಜಿಂಗೋ ಆ ಥರದೊಂದು ಪಾತ್ರ, ಒಬ್ಬ ಲೀಡ್ರ್ ಅವನು. ನೋಡಿ ಮೇ ಬಿ ಒಂದಷ್ಟು ದೃಶ್ಯಗಳ ಬಗ್ಗೆ ಹೇಳಿರ್ತಾರೆ ಸರ್. ಅದೇ ಮಳೆನಲ್ಲಿ ಸ್ಪೀಚ್ ಕೊಡೋದನ್ನ ಭಾರತ್ ಜೋಡೋ ಯಾತ್ರಾದಲ್ಲಿ ಇಲ್ಲ ಅಂದರೆ ಸಿನಿಮಾಗೆ ನಿಮಗೆ ಅಂದರೆ ನನಗೆ ಅದ್ರ ಬಗ್ಗೆ ಐಡಿಯಾನೂ ಇರ್ತದೆ. ನನಗೆ ಶಶಾಂಕ್ ಹೇಳಿದಾಗ ಮಳೆಯಲ್ಲಿ ಅದು ತುಂಬ ಪವರ್ಫುಲ್ ಆಗಿರುತ್ತೆ, ಚೆನ್ನಾಗಿರುತ್ತೆ, ವಿಜುವಲಿ ಸೌಂಡ್ ಎಲ್ಲ ವಿಜುವಲ್ಗಳನ್ನ ಕಟ್ಟಬೇಕಾದ್ರೆ ನೀವು ಏನು ನೋಡಿರ್ತೀವಿ, ಏನು ಇದು ಮಾಡ್ತಿರ್ತೀವಿ, ಅದನ್ನ ಲೈಫಿಂದನೇ ತೊಗೊಳೋದು. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.